ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲೂಗುರ ಗ್ರಾಮದಲ್ಲಿ ನಡೆಯುತ್ತಿರುವ ಪಂಚಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯದವರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂಬ ಆರೋಪದ ಅಡಿ ಸುದ್ದಿ ಬಿತ್ತರವಾದ ಹಿನ್ನೆಲೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ತಹಶೀಲ್ದಾರ್ ಅನಿಲ್ ಬಡಗೇರ್, ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ನಿರ್ದೇಶಕರು ಹಾಗೂ ಪಿಎಸ್ಐ ಗಂಗಾಧರ ಪೂಜಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದರು. ಸ್ಥಳೀಯ ದಲಿತ ಮುಖಂಡರು ಹಾಗೂ ಪಂಚಕಲ್ಯಾಣ ಪ್ರತಿಷ್ಠಾನ ಸಮಿತಿ ಸದಸ್ಯರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ಅಧಿಕಾರಿಗಳು ಬಳಿಕ ದಲಿತ ಸಮಾಜದವರನ್ನ ಕರೆದುಕೊಂಡು ಇತರರೊಂದಿಗೆ ಸೇರಿಸಿ ಊಟ ಮಾಡುವಂತೆ ವ್ಯವಸ್ಥೆ ಮಾಡಿದರು. ತದನಂತರ ಮಾತನಾಡಿದ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ಸ್ಥಳ ಪರಿಶೀಲನೆ ವೇಳೆ ಅಂತಹ ಯಾವುದೇ ಘಟನೆ ಕಂಡುಬಂದಿಲ್ಲ ಎಂದು ಮಾಹಿತಿ ನೀಡಿದರು. ಆದರೆ ಪತ್ರಕರ್ತರು ಪ್ರಶ್ನೆ ಮಾಡಿ ದಲಿತ ಸಮುದಾಯದವರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಿಲ್ಲ ಎಂದಾದರೆ ಪ್ರತ್ಯೇಕ ಮಂಟಪವನ್ನ ಯಾಕೆ ತೆರವುಗೊಳಿಸಲಾಗಿದೆ ಎಂದು ಕೇಳಿದಾಗ ಉಪವಿಭಾಗಾಧಿಕಾರಿ ಮೌನವಾಗಿದ್ದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಘಟನೆ ಇದೀಗ ಗ್ರಾಮದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಸತ್ಯಾಸತ್ಯತೆ ಕುರಿತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿದೆ. ಪಂಚಕಲ್ಯಾಣ ಕಾರ್ಯಕ್ರಮ ಕಳೆದ 4 ದಿನಗಳಿಂದ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸಮಾಜ ಅಂದರೆ ದಲಿತ ಸಮಾಜಕ್ಕೆ ದೌರ್ಜನ್ಯ ಎಸಗ್ಲಿಕ್ಕತ್ತರ, ಅಸ್ಪೃಶ್ಯತೆ ಆಗ್ಲಿಕ್ಕತ್ತದ ಅನ್ನುವಂಥ ಒಂದು ದೂರು ಜಿಲ್ಲಾಡಳಿತಕ್ಕೆ ಬಂದಿತ್ತು. ಈ ನಿಮಿತ್ತವಾಗಿ ನಾವು ನಿನ್ನೆ ತಹಶೀಲ್ದಾರರು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಮತ್ತು CPI ಇವರು PSI ಇವರೆಲ್ಲರನ್ನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿಸಿದ್ವಿ. ಆಹಾರದ ವ್ಯವಸ್ಥೆಯನ್ನು ದಲಿತರಿಗಾಗಿ ಸಪ್ರೇಟಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ದೂರು ಏನು ಬಂದಿತ್ತು, ಅದನ್ನು ಸಹ ಪರಿಶೀಲನೆ ಮಾಡಿಸಿದ್ವಿ. ಇವತ್ತು ನಾನು DSP ಅವರು ಮತ್ತು ಸಹಾಯಕ ನಿರ್ದೇಶಕರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ನಮ್ಮೊಟ್ಟಿಗೆ ಬಂದಿದ್ದಾರೆ. ಮತ್ತೊಮ್ಮೆ ಅಲ್ಗೂರು ಗ್ರಾಮದಲ್ಲಿ ಈ ರೀತಿ ಏನಾದರೂ ಅಸ್ಪೃಶ್ಯತೆ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಇಲ್ಲಿ ಕಾರ್ಯಕ್ರಮ ನಡೆಸುವಂತಹ ಆಯೋಜಕರೇ ತಾವು ಹೇಳ್ತಿದ್ದಾರೆ, ಎಲ್ಲ ಸಮುದಾಯದವ್ರನ್ನ ಕೂಡಿಸ್ಕೊಂಡು ನಾವು ಪ್ರಾಥಮಿಕ 3-4 ಸಭೆಗಳನ್ನು ಮಾಡಿದ್ದೀವಿ. ಅಲ್ಗೂರು ಗ್ರಾಮದಲ್ಲಿ ಸುಮಾರು 7,000 ಜನಸಂಖ್ಯೆ ಇರ್ತದೆ. ಅದರಲ್ಲಿ ಸುಮಾರು 1,000 ತನಕ SC ST ಅವರು ಇರ್ತಾರೆ. ಯಾವುದೇ ಕಾರಣಕ್ಕೂ ಹಿಂದೆನೂ ನಮಗೆ ಅಸ್ಪೃಶ್ಯತೆಯ ಒಂದು ಸನ್ನಿವೇಶ ಬಂದಿಲ್ಲ. ನಿನ್ನೆನೂ ಸಹ ಆ ರೀತಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡಿರೋದಿಲ್ಲ. ದೂರು ಏನು ತಪ್ಪು ತಿಳುವಳಿಕೆ ಆಧರಿಸಿ ದೂರು ಬಂದಿರ್ತದೆ, ಅಂತಹದ್ದೇನೂ ಇಲ್ಲ ಅಂಥೇಳಿ ಸಮಾಜದ ಮುಖಂಡರು ಸಹ ಹೇಳಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಮಾಜದವ್ರಿಗೂ ಸಹ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೆ ಮತ್ತು ಇತರೆ ಸಮುದಾಯದ ಮುಖಂಡರಿಗೂ ಸಹ ನಾವು ಪರಿಶೀಲನೆ ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಅವರು ಸಹ ಈ ರೀತಿ ಯಾವುದೇ ಇದು ಅಸ್ಪೃಶ್ಯತೆ ಆಗಿಲ್ಲ, ಆ ರೀತಿ ಆಗೋದಕ್ಕೆ ನಾವು ಸಹ ಕೊಡೋದಿಲ್ಲ, ಶಾಂತಿಯಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಎಲ್ಲ ಸಮಾಜದ ಮುಖಂಡರು ನೀಡಿರೋದ್ರಿಂದ ಅಲ್ಗೂರದಲ್ಲಿ ಈ ರೀತಿ ಯಾವುದೇ ಅಸ್ಪೃಶ್ಯತೆಯ ದೌರ್ಜನ್ಯಕ್ಕೆ ಒಳಗಾಗುವಂಥ ಸನ್ನಿವೇಶಗಳು ಈ ಹಿಂದೆ ಅಥವಾ ನಿನ್ನೆವರೆಗೂ ಆಗದೇ ಇರುವುದು ಕಂಡು ಬಂದಿದೆ. ಮೇಡಮ್, ಹಾಗಾದ್ರೆ ನಾವು ಬಿತ್ತರಿಸಿದ್ದು ಸುಳ್ಳ ಅಂದಾಗ ನೀವೇನು ಇದು ಕಳಿಸಿದ್ರಿ, ವಿಡಿಯೋ ಕಳಿಸಿದ್ರಿ, ಅದನ್ನು ಸಹ ನಾವು ಪರಿಶೀಲನೆ ಮಾಡಿ ಸಮಾಜದವ್ರಿಗೆ, ದಲಿತರಿಗೆ, ಇಲ್ಲಿರುವಂಥ ಎಲ್ಲ ಕಮ್ಯುನಿಟಿ ವರ್ಗದವ್ರಿಗೆ ನಾವು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಸುಮಾರು 10-12 ಊಟದ ಪೆಂಡಾಲ್ಗಳಿದ್ದಾವೆ. ಯಾರಿಗೂ ಸಹ ಪುರುಷರು ಮತ್ತು ಸ್ತ್ರೀಯರು ಅಂಥೇಳಿ ನಾವು ಭಾಗ ಮಾಡಿದ್ದೇವೆ ಹೊರತು SC ST ಒಂದು ಕಡೆ, ಬೇರೆ ಬೇರೆ ಕಮ್ಯುನಿಟಿಯವರು ಒಂದು ಕಡೆ ಅಂಥೇಳಿ ನಾವು ಭಾಗ ಮಾಡಿಲ್ಲ. ಕುದುರೆಗಳಿಗಾಗಿ, ಆನೆಗಳಿಗಾಗಿ ನಾವು ಪೆಂಡಾಲ್ಗಳನ್ನು ಹಾಕಿದ್ದೀವಿ. ಅಲ್ಲಿ ಹೋಗಿ ಊಟ ಮಾಡಿರೋದನ್ನು ತಮಗೆ ದೂರು ಬಂದಿದೆ ಅಂತ ಮುಖಂಡರು ಮತ್ತು ಇವನ್ ದಲಿತ ಮುಖಂಡರುಗಳೇ ಹೇಳಿರ್ತಾರೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ, ಅದು ಏನೂ ಅಂಥದ್ದಾಗಿಲ್ಲ ಅಂತ ಕಂಡು ಬಂದಿದೆ. ಅಂದರೆ ಪೆಂಡಾಲ್ ಯಾಕೆ ತೆಗೆದರು? ಅಲ್ಲಿರೋ ಪೆಂಡಾಲನ್ನು ಯಾಕೆ ತೆಗೆದರು? ಸುದ್ದಿ ಬಿತ್ತರಣೆ ಮಾಡಿದ ನಂತರ ಅವರು ಪೆಂಡಾಲನ್ನು ತೆಗೆದು ಹಾಕಿದ್ದಾರೆ. ಬಟ್ ಯಾಕೆ ಅದು ಒಂದೇ ಯಾಕೆ ತೆಗೆದರು? ಉಳಿಕೆ ತೆಗಿಬಹುದಿತ್ತು. ರಾಜ್ಯಾಭಿಷೇಕ ಜಾಸ್ತಿ ಜನ ಇರ್ತಾರೆ, ಅದ್ರ ಸಲುವ ಹೆಕ್ಕಿದ್ದು ತೆಗೆದಿರ್ಬೋದು. ರಾಜ್ಯಾಭಿಷೇಕ ಜಾಸ್ತಿ ಜನ ಇರ್ತಾರೆ, ಅದ್ರ ಸಲುವ ಹೆಕ್ಕಿದ್ದು ತೆಗೆದಿರ್ಬೋದು. ರಾಜ್ಯಾಭಿಷೇಕ ಜಾಸ್ತಿ ಜನ ಇರ್ತಾರೆ, ಅದ್ರ ಸಲುವ ಹೆಕ್ಕಿದ್ದು ತೆಗೆದಿರ್ಬೋದು. ರಾಜ್ಯಾಭಿಷೇಕ ಆನೆಗಳಿಗೆ, ಕುದುರೆಗಳಿಗೂ ಬೇರೆ ಬೇರೆ ಅಂತ ವ್ಯವಸ್ಥೆ ಐತಿ, ಎಲ್ಲರಿಗೂ ಐತಿ. ಯಾವುದೇ ರೀತಿಯಿಂದ ಆ ಕಾರಣಕ್ಕಾಗಿ ಯಾವುದೇ ಪೆಂಡಾಲ್ ಹಾಕಿಲ್ಲ ಮತ್ತು ತೆಗೆದಿಲ್ಲ.